ಇವತ್ತೇನು ಬಿಡದಿ ಏರಿಯಾದಲ್ಲಿ ಏನು ನಗರೀಕರಣಕ್ಕೆ ಹೊರಟಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಅವರು ಬಹಿರಂಗದ ಏನು ಚಳವಳಿ ನಡೀತಾ ಇದೆ, ರೈತರುಗಳು ಏನು ಚಳವಳಿ ಮಾಡ್ತಾ ಇದ್ದಾರೆ, ಅವರು ಬೆಂಬಲ ಕೊಡಲಿಕ್ಕೋಸ್ಕರವಾಗಿ ನಾವು 4ನೇ ತಾರೀಕು ಇಲ್ಲಿಂದ ಒಂದು ಮೋಟ್ರ್ ಬೈಕ್ ಜಾಥಾ ಮಾಡುವ ಅಂದ್ಬಿಟ್ಟು ಮಾತಾಡಿದ್ವಿ. ಹೊರಡ್ತೀವಿ 4ನೇ ತಾರೀಕು. ಸುಮಾರು ಕನಿಷ್ಠ ಒಂದು 150 ಮೋಟ್ರ್ ಬೈಕ್ಗಳನ್ನು ಇಲ್ಲಿಂದ ಹೋಗುವಂಥ ಒಂದು ತೀರ್ಮಾನ ಇದೆ. ಇಲ್ಲ ಜಾಸ್ತಿ ಆದರೂ ಹೋಗ್ಬೋದು, ಒಂದೊಂದು ಹೆಚ್ಚು ಕಮ್ಮಿ ಇದಾಗುತ್ತೆ. ಅಲ್ಲೇನು ಭೂ ಸ್ವಾಧೀನ ಮಾಡ್ತಾ ಇದ್ದಾರೆ ನಗರೀಕರಣಕ್ಕೋಸ್ಕರವಾಗಿ, ಅದು ಯಾರಿಗೋ ಭೂಮಿ ಕೊಡಲಿಕ್ಕೋಸ್ಕರವಾಗಿ ಇವ್ರು ಏನು ಮಾಡ್ತಾ ಇದ್ದಾರೆ. ಇವತ್ತು ನಗರೀಕರಣಕ್ಕೆ ಅಂತ ಅಂದ್ಬಿಟ್ಟು ಹೊರಟ್ರೆ ಇವತ್ತು ಅಲ್ಲಿರ್ತಕ್ಕಂಥ 9,600 ಎಕರೆ 13 ಹಳ್ಳಿ ಅಂತ ಹೇಳ್ತಾ ಇದ್ದಾರೆ. 9,600 ಎಕರೆ ಭೂ ಸ್ವಾಧೀನ ಪಡಿಸ್ಕೊಂಡ್ರೆ ಅಲ್ಲಿರ್ತಕ್ಕಂಥ ರೈತರ ಪರಿಸ್ಥಿತಿ ಏನಾಗ್ಬೋದು, ಅಲ್ಲಿರ್ತಕ್ಕಂಥ ಜಾನುವಾರುಗಳ ಪರಿಸ್ಥಿತಿ ಏನಾಗ್ಬೋದು, ಈ ನೀರಾವರಿ ವಿಚಾರದಲ್ಲಿ ಏನಾಗ್ಬೋದು. ಇವತ್ತು 1 ಎಕರೆ ಭೂಮಿ ಇದ್ರೆ ಒಬ್ಬ ರೈತ ಜೀವನ ಮಾಡ್ಬೋದು. ಯಾಕೆಂದರೆ ಭೂಮಿ ಇವತ್ತೇನೋ ಅದಾಗಿದ್ದೇ ಬಂದ್ಬಿಟ್ಟಿಲ್ಲ. ತಲಾಂತರಗಳಿಂದ ಪಿತ್ರಾಟಕ್ಕೆ ಬಂದಿರತಕ್ಕಂಥ ಆಸ್ತಿಗಳನ್ನ ಇವರು ಕಿತ್ಕೋತೀವಿ. ಏಕೆ ಬಲವಂತವಾಗಿ ಕಿತ್ಕೋತೀವಿ ಅಂತ ಅಂದರೆ ಇದಕ್ಕೇನು ಅರ್ಥ ಇದೆಯಾ? ಇವತ್ತೇನು ಇವರು ಹೊರಟಿದ್ರೆ ಇದು ಸರಿಯಾದಂಥ ಕ್ರಮವಲ್ಲ. ಮತ್ತು ದಬ್ಬಾಳಿಕೆಯಿಂದ ನಮ್ಮ ಡಿ ಕೆ ಶಿವಕುಮಾರ್ ಅವರು ಏನು ಮಾತಾಡ್ತಾ ಇದ್ದಾರೆ ಅವ್ರಿಗೆ ಶೋಭೆ ತರುವಂಥದ್ದಲ್ಲ. ಯಾಕೆ ಅಂತ ಅಂದರೆ ಅವರು ಜಿಲ್ಲೆ ಒಳಗೆ ಭಾಳ ಒಳ್ಳೆ ಸ್ಥಾನದಲ್ಲಿದ್ದು ಬೆಳ್ಕೊಂಬಂದವ್ರು. ಈ ಜಿಲ್ಲೆ ಒಳಗೆ ಏನಾದ್ರು ಒಂದು ದೊಡ್ಡ ಮಟ್ಟದಲ್ಲಿ ಮಾಡುವುದಾಯಿತು, ಅವ್ರ ಹೆಸರುಳ್ಕುವಂಥದ್ದು ಏನೋ ಒಂದು ಹೆಜ್ಜೆ ಗೊತ್ತಿರುವಂಥ ಕೆಲಸ ಮಾಡುವುದಾಯಿತು. ಆದರೆ ಅವರು ಹೆಜ್ಜೆ ಗುರುತು ನಮಗೆ ಏನು ಕಾಣ್ತಾ ಇಲ್ಲ ಜಿಲ್ಲೆ ಒಳಗೆ. ಬರೀ ಇವತ್ತು ನಗರದ ಬಗ್ಗೆನೇ ಭಾಳ ಹೆಚ್ಚು ಮಾತಾಡ್ತಾರೆ. ಅಲ್ಲಲ್ಲೇ ಏಕವಚನದಲ್ಲಿ ಅಸ್ಥಿರವಾಗಿ ಅವ್ಯಾಚ್ಯವಾಗಿ ಸಂಸದರಿರ್ಬೋದು, MLA ಗಳಿರ್ಬೋದು, ಬೇರೆಯವ್ರನ್ನ ಭಾಳ ಇದಾಗಿ ಮಾತಾಡ್ತಾರೆ. ಇವತ್ತು ಮುಖ್ಯಮಂತ್ರಿ ಆಗಬೇಕು ಅಂತ ಹೊರಟಿದ್ದಾರೆ. ಮುಖ್ಯಮಂತ್ರಿ ಆಗ್ಬೇಕಾದ್ರೆ ಅವರು ಸೌಜನ್ಯ ಇದೆಯಾ ಅಂತಕ್ಕಂಥದ್ದು ಪ್ರಶ್ನೆ ಬರ್ತದೆ. ಯಾರನ್ನು ಸೌಜನ್ಯ ಮಾತಾಡ್ತಾರಾ? ಭಾಳ ದುರಾಂಕರಣ ಮಾತಾಡಿ ಅವ್ರಿಗೆ ಅದು ಕೂಡ ಮುಳ್ಳಾಗಿರ್ತಕ್ಕಂಥದ್ದು ಎಲ್ಲರ ಕಣ್ಣು ಕಾಣ್ತಾ ಇದೆ. ಹಂಗಾಗಿ ಮೊದಲು ಏನೀಗ ಬಲವಂತವಾಗಿ ಏನು ಭೂ ಸ್ವಾಧೀನ ಮಾಡ್ಕೊತಾ ಇದ್ದಾರೆ ಅದನ್ನು ಕೈ ಬಿಡಬೇಕು ಅಂತಕ್ಕಂಥದ್ದು ಈ ಜಿಲ್ಲಾ ರೈತ ಸಂಘದ ಒತ್ತಾಯ. ಈಗ ಆಲ್ರೆಡಿ ನಾವು DC ಕಚೇರಿ ಮುಂದೆ ಪತ್ರ ಮಾಡಿ ಈ ವಿಚಾರ ಎತ್ತಿದ್ದೀವಿ, ಮಾಧ್ಯಮ ಮುಖಾಂತರ ಎತ್ತಿದ್ದೀವಿ. ಆದರೂ ಅಲ್ಲಿ ಚಳವಳಿ ನಡೀತಾ ಇದೆ. ಇನ್ನೂ ಯಾವುದೇ ಕ್ರಮ ಸರ್ಕಾರ ತಗೊಂಡಿಲ್ಲ. ಹಂಗಾಗಿ ಮುಂದೊಂದು ದಿವಸ ಭಾಳ ದೊಡ್ಡ ಮಟ್ಟದಲ್ಲಿ ಒಂದು ಸಂಯುಕ್ತ, ಮೊನ್ನೆ ನಮ್ಮ ಅಧ್ಯಕ್ಷರು ಕೂಡ ಹೋಗಿ ಅಲ್ಲಿ ಭೇಟಿ ಮಾಡಿ ಮಾತಾಡ್ತಿದ್ದಾರೆ. ಮುಂದೊಂದು ದಿವಸ ದೊಡ್ಡ ಮಟ್ಟದಲ್ಲಿ ಒಂದು ಸಂಯುಕ್ತ ಹೋರಾಟ ಏನಿದೆ ನಮ್ಮದು, ಎಲ್ಲ ಸಂಘಟನೆಗಳು ಸೇರಿ, ಕಾರ್ಮಿಕ ಸಂಘಟನೆ ಇರ್ಬೋದು, ದಲಿತ ಸಂಘಟನೆಗಳಿರ್ಬೋದು, ರೈತ ಸಂಘಟನೆಗಳು, ಕೆಲವು ಏನು ವಿಘಟನೆ ಆಗಿರ್ತಕ್ಕಂಥದ್ದು ಎಲ್ಲ ಒಗ್ಗಟ್ಟಾಗಿ ಸೇರ್ಕೊಂಡು ಅದು ದೊಡ್ಡ ಮಟ್ಟದ ಒಂದು ಚಳವಳಿ ಆಗ್ತಕ್ಕಂಥ ಕಾರ್ಯಕ್ರಮ ಕೂಡ ಮಾತಾಡೋದಲ್ಲ ಈಗ ರಾಜಸಮಿತಿಯವರು. ಹಂಗಾಗಿ ಅಲ್ಲಿ ಯಾವುದೇ ಕಾರಣಕ್ಕೆ ಭೂ ಸ್ವಾಧೀನ ಮಾಡ್ಕೋಬಾರ್ದು. ಯಾಕೆಂದರೆ ಈಗ ಅಲ್ಲಿ KADP ವಿಚಾರದಲ್ಲಿ ಅವ್ರು ಭೂಮಿ ತಗೊಂಡಿದ್ದಾರೆ. ಈಗ ಬಿಡದಿ ಏರಿಯಾ ಇರ್ಬೋದು, ಎಲ್ಲೇ ಇರ್ಬೋದು, ಭಾಳಷ್ಟು 25-30% ಇನ್ನೂ ಅಲ್ಲೇ ಉಳ್ಕೊಂಡಿದೆ, ಭೂಮಿಗಳು ಖಾಲಿ ಉಳ್ಕೊಂಡವೆ. ಅವರ ಕಾನೂನು ಪ್ರಕಾರವಾಗಿ ಏನು 5 ವರ್ಷ ಅಲ್ಲಿ ಏನು ಯಾವ ಉದ್ದೇಶಕ್ಕೆ ಭೂಮಿ ಕೊಟ್ಟು ತಗೊಂಡಿದ್ರು ಅಲ್ಲಿ ಮಾಡಿಲ್ಲ ಅಂತ ಅಂದರೆ ಏನು ಯಾವ ರೀತಿಯಿಂದ ಭೂಮಿ ಸ್ವಾಧೀನ ಪಡಿಸೋದು ಅದನ್ನು ವಾಪಸ್ ಕೊಡಬೇಕು ಅಂತ ಅವ್ರ ಕಾನೂನಿನಲ್ಲೇ ಇದೆ. ಆದ್ದರಿಂದ ಇವತ್ತು ನಗರೀಕರಣ ಆದರೂ ಅಷ್ಟೇ, ಇವತ್ತು ಸೈಟ್ ತಗೊಂಡ್ಬಿಡ್ತಾರೆ, 20 ವರ್ಷ 30 ವರ್ಷ ಅಲ್ಲೇ ಬಿಟ್ಟಿರ್ತಾರೆ, ಗಿಡ ಗಂಟೆಗಳು ಬೆಳ್ಕೊತವೆ. ಈ ಥರ ಆಗ್ತಕ್ಕಂಥದ್ದು ಸರಿಯಾದ ಕ್ರಮ ಅಲ್ಲ. ಭೂಮಿ ಕೊಡೋದು ತಗೊಳ್ಳೋದು ಮೊದಲದು ಇದ್ದೇ ಇದೆ. ಯಾಕೆಂದರೆ ಭೂಮಿ ಯಾರೋ ರೈತ ಒಬ್ಬ ಅರ್ಧ ಎಕರೆ ಮಾರ್ತಾನೆ, ಇನ್ನೊಬ್ಬ ಕಷ್ಟ ಸುಖಕ್ಕೆ ಇನ್ನೊಬ್ಬ ಕೊಂಡ್ಕೊಳ್ತಾನೆ, ಅದು ರೈತ ಸಂಬಂಧಪಟ್ಟಂಥದ್ದು. ಮತ್ತು ಅಭಿವೃದ್ಧಿ ವಿಚಾರ ಬಂದಾಗ ಏನು ಅಭಿವೃದ್ಧಿಗೋಸ್ಕರ ಭೂಮಿ ಇವರು ಸ್ವಾಧೀನ ಪಡಿಸ್ಕೋಬೇಕು? ಒಂದು ಶಾಲೆಗೋಸ್ಕರ ತಗೊಳ್ಳಿ ಸಂತೋಷ ಪಡುವ, ರಸ್ತೆ ವಿಚಾರ ತಗೊಳ್ಳಿ, ಇಂಥ ಡೆವಲಪ್ಮೆಂಟು ಆ ಗ್ರಾಮಕ್ಕೋ ಅಥವಾ ಅಕ್ಕಪಕ್ಕದ ಹಳ್ಳಿಗಳಿಗೋ ಡೆವಲಪ್ಮೆಂಟ್ ವಿಚಾರದಲ್ಲಿ ಇವರು ರಸ್ತೆ ಸ್ವಾಧೀನ ಪಡಿಸ್ಕೊಂಡ್ರೆ ನಮ್ದು ಯಾರ್ದು ವಿರೋಧ ಇಲ್ಲ. ಅದು ನಗರೀಕರಣ ಮಾಡ್ತಿರೋದು ಇಡೀ ಜನನೇ ಒಕ್ಕಲಿಸ್ತಕ್ಕಂಥದ್ದು ಸರಿಯಾದ ಕ್ರಮ ಅಲ್ಲ ಅಂತಕ್ಕಂಥ ನಾವೆಲ್ಲ ಒತ್ತಾಯ.